Praise the Lord. Hi, hello, and welcome back. Dear friends, today we will be starting the new chapter, the chapter number 11 in your first PUC called the CONIC sections. ಅದರಲ್ಲಿ first concept ನಾವು ನೋಡೋದು circles. This is actually the concept which you have studied or dealt in detail in your 10th ಸ್ಟ್ಯಾಂಡರ್ಡ್ ಕ್ಲಾಸಸ್. ಆದರೆ ಇಲ್ಲಿ ನಾವು ಸರ್ಕಲ್ಸಲ್ಲಿ ಬೇರೆ ತರಹದ ಪ್ರಾಬ್ಲಮ್ಸು ಬೇರೆ ತರಹದ ಕಾನ್ಸೆಪ್ಟ್ಸ್ ನೋಡ್ತೀವಿ. ಸೊ ಗೆಟ್ ರೆಡಿ ಫಾರ್ ಇಟ್. Right. So in this class, we are not going to solve all the problems, but we are going to see the most important basic results or theory concepts of circles. ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ಥರದ ಪ್ರಾಬ್ಲಮ್ಸ್ನ ನೀವು ಸರ್ಕಲ್ಸ್ ಬೇಸ್ಡ್ ಮೇಲೆ ಸಾಲ್ವ್ ಮಾಡ್ಬೋದು. ಆ್ಯಂಡ್ ರಿಮೆಂಬರ್ ದ ಪಾಯಿಂಟ್ಸ್ ವಿಚ್ ಐ ಆಮ್ ಗೋನ್ ಟು ಡೀಲ್ ವಿತ್ ಯು ಟುಡೇ is not only used for your first PUC but is also for CET and AIEEE. ಸೊ ಈ ಥರ ಎಕ್ಸಾಮ್ಸ್ಗೂ ಯೂಸ್ ಆಗುವಂಥ ಬೇಸಿಕ್ಸ್ ಹೇಳ್ಕೊಡೋಣ. ಲೆಟ್ಸ್ ಡೈರೆಕ್ಟ್ಲಿ ಗೋ ಆನ್ ಟು ದಿ ಇಂಟ್ರೊಡಕ್ಷನ್ ಆಫ್ ಸರ್ಕಲ್ಸ್. ಫ್ರೆಂಡ್ಸ್, ನಿಮಗೋಸ್ಕರ ಇನ್ಫಾರ್ಮೇಷನ್ ಪೂರ್ತಿ ರೆಡಿ ಮಾಡಿಟ್ಟಿದ್ದೀನಿ. ಐ ಜಸ್ಟ್ ಟೇಕ್ ಯು ಥ್ರೂ. ಸೊ ಇಂಟ್ರೊಡಕ್ಷನಲ್ಲಿ ಏನು ಹೇಳುತ್ತೆ, ಇನ್ ಮ್ಯಾಥಮೆಟಿಕ್ಸ್ ಅ ಸರ್ಕಲ್ ಇಸ್ ಅ ಸ್ಪೆಷಲ್ ಕೈಂಡ್ ಆಫ್ ಎಲಿಪ್ಸ್ ಇನ್ ವಿಚ್ ದ ಎಕ್ಸೆಂಟ್ರಿಸಿಟಿ ಇಸ್ 0 ಆ್ಯಂಡ್ ದ 2 ಫೋಕೈಸ್ ಆರ್ ಕೋಇನ್ಸಿಡೆಂಟ್. ಹಿಂಗಂದರೆ ಏನು ಅಂತ ಮುಂದೆ ನೋಡ್ಕೊಳ್ಳೋಣ. A circle is a basic 2D shape. 2D shape ಅಂದರೆ ಏನು? 2-dimensional shape which is measured in terms of its radius. ಗೊತ್ತೇ ಇದೆ ನಮಗೆ, ಸರ್ಕಲ್ ಇದೆ ಅಂದರೆ ರೇಡಿಯಸ್ ಇದ್ದೇ ಇರುತ್ತೆ. The circle divides the plane into 2 regions. ಅರ್ಥ ಆಗ್ತದೆ? ಒಂದು ಸರ್ಕಲ್ ಏನು ಮಾಡುತ್ತೆ, ಒಂದು ಪ್ಲೇನ್ನ 2 ರೀಜನಾಗಿ ಡಿವೈಡ್ ಮಾಡುತ್ತೆ. ಯಾವ ಥರ ಅಂದರೆ ಸಚ್ ಆ್ಯಸ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ರೀಜನ್. ಓಕೆ, ಒಂದು ಸರ್ಕಲ್ ಅಂದರೆ ಹೆಚ್ಚು ಕಡಿಮೆ ನಿಮ್ಮ ಮನೆ ಅಂತ ತಗೊಳ್ಳಿ. ಸೊ ಯುವರ್ ಹೌಸ್ ವಿಲ್ ಡಿವೈಡ್ ದಿ ರೀಜನ್ ಇಂಟು 2. ಒಂದು ಮನೆ ಒಳಗಡೆ, ಮನೆ ಹೊರಗಡೆ ಅಂತ. ಸೇಮ್ ಥಿಂಗ್, ದ ಸರ್ಕಲ್ ವಿಲ್ ಡಿವೈಡ್ ದ ಪ್ಲೇನ್. ಅಂದರೆ ದಿಸ್ ಶೀಟ್ ಆಫ್ ಪೇಪರ್ ವಿಲ್ ಬಿಕಮ್ ಅ ಪ್ಲೇನ್. ಇಟ್ ವಿಲ್ ಡಿವೈಡ್ ದ ಪ್ಲೇನ್ ಇಂಟು 2 ರೀಜನ್ಸ್. ಒನ್ ಈಸ್ ಇಂಟೀರಿಯರ್, ದಿ ಅದರ್ ಒನ್ ಈಸ್ exterior. Okay, it is similar to the type of line segment. ಓಕೆ, ಒಂದು ಲೈನ್ ಸೆಗ್ಮೆಂಟ್ ಇದ್ದಂಗೆ. ಫಾರ್ ಎಕ್ಸಾಂಪಲ್ ಒಂದು ಪೆನ್ಸಿಲ್ ತೊಗೊಳ್ಳಿ, ಇದು ಲೈನ್ ಸೆಗ್ಮೆಂಟ್. ಓಕೆ, ಈ ಲೈನ್ ಹೇಗೆ ಲೆಫ್ಟ್ ಟು ರೈಟ್ ಅಂತ ಡಿವೈಡ್ ಮಾಡುತ್ತೋ ಅದೇ ಥರ ಸರ್ಕಲ್ಲು ಆಗುತ್ತೆ. ಇನ್ನೊಂದು, ಇಮ್ಯಾಜಿನ್ ದಟ್ ದ ಲೈನ್ ಸೆಗ್ಮೆಂಟ್ ಈಸ್ ಬೆಂಟ್ ಅರೌಂಡ್ ಟಿಲ್ ಇಟ್ಸ್ ಎಂಡ್ ಜಾಯಿನ್. ಈಗ ಇಲ್ಲಿ ಲೈನ್ ಸೆಗ್ಮೆಂಟ್ ಇದೆಯಲ್ಲ, ಇದನ್ನು ಇನ್ ಕೇಸ್ ಬೆಂಡ್ ಮಾಡಿ ನೀವು ಸರ್ಕಲ್ ಆಗಿ ಜಾಯಿನ್ ಮಾಡಿದ್ರೆ, ಇಫ್ ಯು ಬೆಂಡ್ ಬೋತ್ ದ ಸೈಡ್ಸ್ ಆ್ಯಂಡ್ ಜಾಯಿನ್ ಇಟ್, ಯು ವಿಲ್ ಗೆಟ್ ಅ ಸರ್ಕಲ್. ಕರೆಕ್ಟ್ ಅಲ್ವಾ? ಅರೇಂಜ್ ದ ಲೂಪ್ ಅಂಟಿಲ್ ಇಟ್ ಪ್ರಿಸೈಸ್ಲಿ ಸರ್ಕ್ಯುಲರ್. ಅಥವಾ ಲೂಪ್ನ ನೀಟಾಗಿ ಅರೇಂಜ್ ಮಾಡಿದ್ರೆ ಯು ವಿಲ್ ಗೆಟ್ ದ ಪೋರ್ಷನ್ ಕಾಲ್ಡ್ ದ ಸರ್ಕ್ಯುಲರ್ ಪೋರ್ಷನ್ ಅಥವಾ ಸರ್ಕ್ಯುಲರ್ ಪ್ಯಾಟ್ರನ್. ರೈಟ್. ನೆಕ್ಸ್ಟು, ಅ ಸರ್ಕಲ್ ಇಸ್ ಅ 2-dimensional ಫಿಗರ್, ಆಲ್ರೆಡಿ ಹೇಳಿದೆ, ವಿಚ್ ಹ್ಯಾಸ್ ಇಟ್ಸ್ ಏರಿಯಾ ಆ್ಯಂಡ್ ಪೆರಿಮೀಟರ್. ಕರೆಕ್ಟ್ ಅಲ್ವಾ? ದ ಪೆರಿಮೀಟರ್ ಆಫ್ ದ ಸರ್ಕಲ್ ಈಸ್ ಆಲ್ಸೋ ಕಾಲ್ಡ್, ನೆನಪಿದೆಯಲ್ಲ, ಸರ್ಕಂಫರೆನ್ಸ್ ಅಂತ ಕರಿತೀವಿ, ವಿಚ್ ಇಸ್ ದ ಡಿಸ್ಟೆನ್ಸ್ ಅರೌಂಡ್ ದ ಸರ್ಕಲ್. ಸರ್ಕಂಫರೆನ್ಸ್ ಅಂದರೆ ಏನು? ಯೂಶಲಿ ಕನ್ನಡದಲ್ಲಿ ಸುತ್ತಳತೆ ಅಂತ ನೋಡಿರ್ತೀರ, ಅದರಲ್ಲೂ ಸರ್ಕಲಲ್ಲಿ. ಓಕೆ, ಆ್ಯಂಡ್ ಸರ್ಕಲ್ ವಿ ಕಾಲ್ ದ ಪೆರಿಮೀಟರ್ ಆ್ಯಸ್ ದ ಸರ್ಕಂಫರೆನ್ಸ್. ಇದು ಸರ್ಕಲ್ಸ್ಗೆ ಬೇಕಾಗಿರುವಷ್ಟು ಬೇಸಿಕ್ ಇಂಟ್ರೊಡಕ್ಷನು. ಲೆಟ್ಸ್ ಗೋ ಟು ದ ಡೆಫಿನಿಷನ್ ಆಫ್ ಸರ್ಕಲ್. ಸೊ ಹಿಯರ್ ಕಮ್ಸ್ ದ ಡೆಫಿನಿಷನ್. ನೀವು ಸಾಮಾನ್ಯವಾಗಿ ವಾಟ್ ಈಸ್ ಅ ಸರ್ಕಲ್ ಅಂದರೆ ಸರ್ಕಲ್ ಇಸ್ ಅ ಸರ್ಕಲ್ ಅನ್ನಬಾರ್ದು. ಎವ್ರಿ ಮ್ಯಾಥಮೆಟಿಕಲ್ ಸ್ಟ್ರಕ್ಚರ್ ಹ್ಯಾಸ್ ಇಟ್ಸ್ ಓನ್ ಡೆಫಿನಿಷನ್. ಸೊ ಹಿಯರ್ ಕಮ್ಸ್ ದ ಡೆಫಿನಿಷನ್, ವೆರಿ ಇಂಪಾರ್ಟೆಂಟ್. ಅ ಸರ್ಕಲ್ ಇಸ್ ದ ಲೋಕಸ್ ಆಫ್ ಅ ಪಾಯಿಂಟ್. ಲೋಕಸ್ ಅಂದರೆ ಪಾತ್ ಟ್ರೇಸ್ಡ್ ಅಂತ, ಯಾವ ದಾರಿ ಹಿಡಿಯುತ್ತದೋ ಅದನ್ನು ಲೋಕಸ್ ಅಂತ ಇವಿ. ದ ಸರ್ಕಲ್ ಇಸ್ ಅ ಲೋಕಸ್ ಆಫ್ ಎ ಪಾಯಿಂಟ್ ವಿಚ್ ಮೂವ್ಸ್ ಇನ್ ಅ ಪ್ಲೇನ್ ಸಚ್ ದಟ್ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ಅ ಫಿಕ್ಸೆಡ್ ಪಾಯಿಂಟ್ ಇನ್ ದ ಪ್ಲೇನ್ ಈಸ್ ಕಾನ್ಸ್ಟೆಂಟ್. ಓಕೆ, ಒಂದು ಫಿಕ್ಸೆಡ್ ಪಾಯಿಂಟಿಂದ, ಅದಕ್ಕೆ ನೀವು ಕಾಂಪಸಲ್ಲಿ ಡ್ರಾ ಮಾಡುವಾಗ ಒಂದು ಎಂಡನ್ನ ಫಿಕ್ಸ್ ಮಾಡಿ ಇನ್ನೊಂದು ಎಂಡನ್ನ ಈಕ್ವಲ್ ಡಿಸ್ಟೆನ್ಸಲ್ಲಿ, ಗೊತ್ತಾಗ್ತಿದೆಯಲ್ಲ, ಈಕ್ವಲ್ ಡಿಸ್ಟೆನ್ಸಲ್ಲಿ ಇರುವ ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಒಂದು ಸರ್ಕಲ್ ಬರುತ್ತೆ. ಅರ್ಥ ಆಗ್ತಿದೆಯಾ? ಆ ಈಕ್ವಲ್ ಡಿಸ್ಟೆನ್ಸ್ ಯಾವತ್ತೂ ಕಾನ್ಸ್ಟೆಂಟ್ ಇರುತ್ತೆ. ರೈಟ್. ದ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ದ ಸೆಂಟರ್. ಯಾವ ಪಾಯಿಂಟ್ನ ನಾವು ಫಿಕ್ಸೆಡ್ ಮಾಡಿರ್ತೀರೋ that will be a center, and the constant distance is called the radius. We know it very well. Circle alli center yavdu, radius yavdu anta niಮಗೆ ಗೊತ್ತೇ ಇದೆ. Radius of the circle. Now that's all we have for the definition. I repeat once again, a circle is the locus of a point which moves in a plane such that its distance from a fixed point in the plane is constant. Okay, the fixed point is called the center and the constant distance is called the ರೇಡಿಯಸ್ ಆಫ್ ದಿ ಸರ್ಕಲ್. ನೆಕ್ಸ್ಟು, ಇಷ್ಟೆಲ್ಲ ನೀವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸಲ್ಲಿ ಓದ್ಕೊಂಡು ಬಂದಿದ್ದೀರಾ. ಕಾಂಪೊನೆಂಟ್ಸ್ ಆಫ್ ಎ ಸರ್ಕಲ್. ಸೊ ಸರ್ಕಲ್ ಅಂದ ತಕ್ಷಣ ಏನೇನು ನೋಡಿರ್ತೀರಾ? ಸೆಂಟರ್ ಇರುತ್ತೆ, ರೇಡಿಯಸ್ ಯೂಶಲಿ ಆರ್ ಅಂತ ಕರಿತೀವಿ, ಸರ್ಕಂಫರೆನ್ಸ್ ಯೂಶಲಿ ಸರ್ಕಂಫರೆನ್ಸ್ನ ಕ್ಯಾಪಿಟಲ್ ಸಿ ಅಂತ ಯೂಸ್ ಮಾಡ್ತೀವಿ. ಅದು ಕೆಲವು ಟೈಮ್ ಸೆಂಟರ್ಗೂ ಸಿ ಅಂತ ಯೂಸ್ ಮಾಡೋದ್ರಿಂದ ಕನ್ಫ್ಯೂಷನ್ನು ಬೇಡ. ಓಕೆ, ಸೊ ಸರ್ಕಂಫರೆನ್ಸ್, ನೆಕ್ಸ್ಟ್ ಡಯಾಮೀಟರ್ ಗೊತ್ತೇ ಇದೆ. ಏನು ಇದನ್ನೆಲ್ಲ ಡೀಟೇಲಾಗಿ ಹೇಳೋಕ್ಕೆ ಹೋಗೋದಿಲ್ಲ, ಬಿಕಾಸ್ ಅದು ಹೇಳ್ತಾ ಹೋದರೆ ದ ವಿಡಿಯೋ ವಿಲ್ ಬಿಕಮ್ ವೆರಿ ಲೆಂತಿ. Okay, next chord, tangent, secant,
ಸೆಮಿ ಸರ್ಕಲ್, ಸೆಕ್ಟಾರ್. ಇದನ್ನು ನೀವು ಫಸ್ಟ್ ಪಿ ಯು ಸಿಲೇ ಟ್ರಿಗ್ನೋಮೆಟ್ರಿ ಅನ್ನೋ ಚಾಪ್ಟರ್ ನೋಡಿದ್ದೀರಾ, ಮೇಜರ್ ಸೆಕ್ಟರ್, ಮೈನರ್ ಸೆಕ್ಟರ್ ಅಂತ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೆಕ್ಟರ್ಸ್, ಒನ್ ಈಸ್ ಮೇಜರ್ ಸೆಕ್ಟರ್, ದ ಅದರ್ ಒನ್ ಈಸ್ ಮೈನರ್ ಸೆಕ್ಟರ್. ಲೈನ್ ಸೆಗ್ಮೆಂಟ್, ಸೆಂಟ್ರಲ್ ಆ್ಯಂಗಲ್, ಇನ್ಸ್ಕ್ರೈಬ್ಡ್ ಆ್ಯಂಗಲ್. ಓಕೆ, ಇದೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ. ಆ್ಯಂಡ್ ಕಮಿಂಗ್ ಟು ದಿ ಏರಿಯಾ ಆಫ್ ದಿ ಸರ್ಕಲ್, ವಿ ನೋ ಏರಿಯಾ ಆಫ್ ದಿ ಸರ್ಕಲ್ ಇಸ್ pi r square, and diameter is 2 times radius, or radius is half of the diameter, adu gotte ide. Next is circumference formula is c is equal to 2 pi r. Now we know that the value of pi is approximately, exactly alla, the value of pi is approximately 22/7. ಇಷ್ಟೊತ್ತು ನೋಡಿದ್ದು ಇಲ್ಲಿವರೆಗೂ ನಾವೇನು ಕಲ್ತಿದ್ದೀವಿ ಅನ್ನೋದು. ಬಟ್ ಇಯರ್ ಆನ್ವರ್ಡ್ಸ್ ಇನ್ನು ಮುಂದೆ ನೋಡುವಂಥದ್ದು ನಿಮ್ಮ ಫಸ್ಟ್ ಪಿ ಯು ಸಿ ಕಂಟೆಂಟ್ ಆಫ್ ದ ಸರ್ಕಲ್ಸ್. ರೆಡಿ ಇದ್ದೀರಲ್ವಾ? ರೈಟ್. ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದಿ ಫಸ್ಟ್ ಪಾರ್ಟ್ ಆಫ್ ದಿ ಸರ್ಕಲ್ಸ್, ವಿಚ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಈಕ್ವೇಷನ್ಸ್ ಆಫ್ ದಿ ಸರ್ಕಲ್ಸ್ ಇನ್ ವೇರಿಯಸ್ ಫಾರ್ಮ್ಸ್. ರೈಟ್. ಸೊ ದಿಸ್ ಇಸ್ ದ ನ್ಯೂ ಕಾನ್ಸೆಪ್ಟ್. ಇಲ್ಲಿವರೆಗೂ ಸರ್ಕಲ್ಸ್ನ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕಂಡುಹಿಡ್ತಿದ್ರಿ. ಈಗ ಈಕ್ವೇಷನ್, ಒಂದು ಸರ್ಕಲ್ಗೆ ಈಕ್ವೇಷನ್ ಯಾವ ರೀತಿ ಇರುತ್ತೆ ಅಂತ ನೋಡೋಕೆ ಹೋಗ್ತಿದ್ದೀವಿ. ಫಸ್ಟ್ ಮೇನ್ ಥಿಂಗ್ ಇಸ್ ಈಕ್ವೇಷನ್ ಆಫ್ ದಿ ಸರ್ಕಲ್ ಹೂ ಸೆಂಟರ್ ಇಸ್ ಎಟ್ ದಿ ಆರಿಜಿನ್. ನಮಗೆ ನೆನಪಿರಲಿ, ಯೂಶ್ವಲಿ ಇಲ್ಲಿ ನಾವು ನೋಡೋದು ಸೆಂಟರ್ ಮತ್ತು ರೇಡಿಯಸ್. ಸರ್ಕಲ್ನ ಸೆಂಟರು ಆರಿಜಿನ್ ಮೇಲೆ ಇಟ್ಟು ರೇಡಿಯಸ್ ಆರ್ ಆಗಿದ್ದರೆ ಅದರ ಈಕ್ವೇಷನ್ ಹೇಗಿರುತ್ತೆ ಅಂದರೆ ವೆರಿ ಸಿಂಪಲ್, x² + y² is equal to r². ಕೆಲವು ಟೆಕ್ಸ್ಟ್ ಬುಕ್ಸು x² + y² is equal to a² ಅಂತ ತಗೊಳ್ತಾರೆ. ಬೋತ್ ಆರ್ ಸೇಮ್. ಅಲ್ಲಿ ರೇಡಿಯಸ್ a ಆಗಿರುತ್ತೆ ಅಷ್ಟೇ ಡಿಫ್ರೆನ್ಸ್. ಸೊ ರಿಮೆಂಬರ್, ದ ಇಕ್ವೇಷನ್ ಆಫ್ ದಿ ಸರ್ಕಲ್ ಹೂ ಸೆಂಟರ್ ಇಸ್ 0, 0, ದಟ್ ಮೀನ್ಸ್ ಆರಿಜಿನ್, ಆ್ಯಂಡ್ ರೇಡಿಯಸ್ r is given by x² + y² is equal to r². ನಿಮ್ಮ ಫಸ್ಟ್ ಪಿ ಯು ಸಿಯಲ್ಲಿ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಆರ್ ಫ್ರಮ್ ದಿಸ್ ಪಾರ್ಟ್, ಈಕ್ವೇಷನ್ ಬರೆಯೋದು. ಸೊ ಪ್ಲೀಸ್ ರಿಮೆಂಬರ್, x² + y² is equal to r². ಸರಿ, ಈಗ ಸೆಂಟರ್ ಪ್ರತಿ ಸರಿ ಆರಿಜಿನ್ ಮೇಲೆ ಇರುತ್ತೆ ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಹೊರಗಡೆ ಇರ್ಬೋದು. ನಾವು ಲುಕ್ ಎಟ್ ದಿಸ್ ಸರ್ಕಲ್ ಸೆಂಟರು ಬೇರೆ ಯಾವುದೋ ಪಾಯಿಂಟಲ್ಲಿದೆ, h, k ಅಂತ ತಗೊಳ್ಳೋಣ. ಅದರ ರೇಡಿಯಸ್ r. ಇದರ ಈಕ್ವೇಷನ್ ಯಾವ ಥರ ಇರುತ್ತೆ? ಸೊ ಹಿಯರ್ ಕಮ್ಸ್ ದ ಈಕ್ವೇಷನ್. ದ ಈಕ್ವೇಷನ್ ಆಫ್ ದಿ ಸರ್ಕಲ್, ನೆನ್ಪಿಟ್ಕೊಳ್ಳಿ, ವಿ ಆರ್ ಡೀಲಿಂಗ್ ಅಬೌಟ್ ದಿ ಈಕ್ವೇಷನ್ಸ್. ಓಕೆ, ಸೊ ಈಕ್ವೇಷನ್ಸ್ ಆಫ್ ದಿ ಸರ್ಕಲ್, ಈಕ್ವೇಷನ್ ಅಂತ ತಗೊಳ್ಳೋಣ. ಈಕ್ವೇಷನ್ ಆಫ್ ದಿ ಸರ್ಕಲ್ ಹೂ ಸೆಂಟರ್ ಇಸ್ ದಿ ಆರ್ಬಿಟ್ರರಿ ಸೆಂಟರ್, ಅಂದರೆ ಆರಿಜಿನ್ ಬಿಟ್ಟು ಬೇರೆ ಎಲ್ಲಾದರೂ. ಸರ್ ಫಸ್ಟ್ ಕ್ವಾಡ್ರೆಂಟಲ್ಲೇ ಇರುತ್ತಾ? ಇಲ್ಲ, ಸೆಕೆಂಡ್ ಕ್ವಾಡ್ರೆಂಟು ತೊಗೊಳ್ಬೋದು, ಯಾವುದೇ ಕ್ವಾಡ್ರೆಂಟ್ ತೊಗೊಳ್ಬೋದು. ಓಕೆ, ಆ ಕ್ವಾಡ್ರೆಂಟ್ಗೆ ತಕ್ಕಂಗೆ ಹೆಚ್ಚು ಮತ್ತು ಕೆ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಆ್ಯಂಡ್ ಆಲ್ಸೋ ದಿ ಸೈನ್ಸ್. ಓಕೆ, ಸೊ ಸೆಂಟರ್ ಇಸ್ h, k ಮತ್ತು ರೇಡಿಯಸ್ r ಇದ್ದರೆ ದ ಈಕ್ವೇಷನ್ ಇಸ್ ಗಿವನ್ ಬೈ x - h ಹೋಲ್² + y - k ಹೋಲ್² is equal to r². ಈಗ ನೋಡಿ, ದಿಸ್ ಇಸ್ ದ ಸ್ಪೆಷಲ್ ಕೇಸ್ ಆಫ್ ದಿಸ್. ಇಲ್ಲಿ h, k 0, 0 ಹಾಕಿದ್ರೆ ಈ ಈಕ್ವೇಷನ್ ವಾಪಸ್ ಇಲ್ಲಿಗೆ ಬರುತ್ತೆ, ಆ್ಯಂಡ್ ದಿಸ್ ಸರ್ಕಲ್ ವಿಲ್ ಕಮ್ ಇನ್ ಫ್ರೇಮ್ ಇಯರ್. ಗೊತ್ತಾಗ್ತಿದೆಯಾ? ಸೊ ರಿಪೀಟ್, ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ಇದು. ರೈಟ್. ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ದಿ ಸೆಕೆಂಡ್ ಟೈಪ್ ಆಫ್ ದಿ ಈಕ್ವೇಷನ್ ಆಫ್ ದಿ ಸರ್ಕಲ್. ಓಕೆ, ನೆಕ್ಸ್ಟು ಥರ್ಡ್ ಟೈಪ್ ಇದೆ. ಇಲ್ಲಿ ಏನು ಅಂತಂದರೆ ಈಕ್ವೇಷನ್ ಆಫ್ ದಿ ಸರ್ಕಲ್ ವಿಚ್ ಇಸ್ ಡಿಸ್ಕ್ರೈಬ್ಡ್ ಆನ್ ದ ಲೈನ್ ಜಾಯ್ನಿಂಗ್ x1, y1 ಆ್ಯಂಡ್ x2, y2 ಆ್ಯಸ್ ಅ ಡಯಾಮೀಟರ್. ಹಾಗಂದರೆ ಏನು ಅಂತಂದರೆ, ಈಗ ಒಂದು ಸರ್ಕಲ್ ಇರುತ್ತೆ, ಅದರ ಡಯಾಮೀಟರ್ ಇರುತ್ತೆ, ನಮ್ಗೆ ಗೊತ್ತಿರುತ್ತೆ. ನಾವು ಡಯಾಮೀಟರ್ನ ಕೋಆರ್ಡಿನೇಟ್ಸ್ x1, y1 ಅಂದರೆ ಡಯಾಮೀಟರ್ನ ಎರಡು ಎಡ್ಜ್ನ, ಒಂದು ಎಡ್ಜು x1, y1, ಇನ್ನೊಂದು ಎಡ್ಜು x2, y2 ಆಗಿದ್ದರೆ ಇದರ ಈಕ್ವೇಷನ್ ಯಾವ ಥರ ಇರುತ್ತೆ ಅಂದರೆ, ಇಟ್ ವಿಲ್ ಬಿ ಆಫ್ ದಿಸ್ ಫಾರ್ಮ್: x - x1 ಇಂಟು x - x2 ಪ್ಲಸ್ y - y1 ಇಂಟು y - y2 is equal to 0. ಇಲ್ಲಿ x1, y1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಈಕ್ವೇಷನ್ ಆಫ್ ದಿ ಸರ್ಕಲ್ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಐ ರಿಪೀಟ್ ಒನ್ಸ್ ಅಗೇನ್, ದ ಈಕ್ವೇಷನ್ ಆಫ್ ದಿ ಸರ್ಕಲ್ ವಿಚ್ ಇಸ್ ಡಿಸ್ಕ್ರೈಬ್ಡ್ ಆನ್ ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ x1, y1 ಆ್ಯಂಡ್ x2, y2 ಆ್ಯಸ್ ಡಯಾಮೀಟರ್. ನೆನ್ಪಿಟ್ಕೊಳ್ಳಿ, ಇದು ಡಯಾಮೀಟರ್ ಆಗಿರಬೇಕು, ಕಾರ್ಡ್ ಅಲ್ಲ. ಓಕೆ, ಆ ಕೇಸಲ್ಲಿ ಈಕ್ವೇಷನ್ ಆಫ್ ದಿ ಸರ್ಕಲ್ ಏನಾಗಿರುತ್ತೆ? x - x1 ಇಂಟು x - x2 ಪ್ಲಸ್ y - y1 ಇಂಟು y - y2 is equal to 0. ಈ ಎಲ್ಲ ಈಕ್ವೇಷನ್ಸ್ನ ಪ್ರೂಫು ನಿಮಗೆ ಹಳೆ ಸಿಲೆಬಸಲ್ಲಿ ಎಲ್ಲನೂ ಪ್ರೂಫ್ ಇರ್ತಿತ್ತು. ಬಟ್ ಇಲ್ಲಿ ಈ ಸಿಲೆಬಸಲ್ಲಿ ನಿಮಗೆ ಎಲ್ಲ ಪ್ರೂಫ್ಸು ಬೇಕಾಗಿಲ್ಲ. ಇಟ್ಸ್ ಎನಫ್ ಇಫ್ ಯು ಜಸ್ಟ್ ರಿಮೆಂಬರ್ ದಿ ಫಾರ್ಮುಲಾಸ್. ಈಗ ನಿಮ್ಮಲ್ಲಿ ಒಂದು ಸ್ಮಾಲ್ ಕ್ವೆಶ್ಚನ್ ಏನಂತಂದರೆ, ಇವಾಗ ಒಂದು ಡಾಟ್ ಅಂತ ತಗೊಳ್ಳಿ, ಒಂದು ಪಾಯಿಂಟು. ಕ್ಯಾನ್ ದಿಸ್ ಬಿ ಅ ಸರ್ಕಲ್? ಡೌಟ್ ಇದೆಯಲ್ಲ? ಓಕೆ, ಎಸ್, ಅ ಪಾಯಿಂಟ್ ಕ್ಯಾನ್ ಬಿ ಅ ಸರ್ಕಲ್ ಕಾಲ್ಡ್ ಅ ಪಾಯಿಂಟ್ ಸರ್ಕಲ್. ಸೊ ಪಾಯಿಂಟ್ ಸರ್ಕಲ್ ಅಂದರೆ ಏನು? ಯಾವ ಸರ್ಕಲ್ನ ರೇಡಿಯಸ್ 0 ಆಗಿರುತ್ತೋ ಅದು ಪಾಯಿಂಟ್ ಸರ್ಕಲ್. ಸೊ ರೇಡಿಯಸ್ಸೇ ಇಲ್ಲ ಅಂತಂದರೆ ಇದು ಪೂರ್ತಿ ಬಂದು ಸೆಂಟರ್ ಮೇಲೆ ನಿಂತ್ಕೊಳ್ಳುತ್ತೆ.
ಗೊತ್ತಾಗ್ತಿದೆಯಾ? ಸೊ ಸಮ್ಟೈಮ್ಸ್ ನಾವು ಡೆರಿವೇಷನ್ಸ್ ಮಾಡುವಾಗ ನೆಕ್ಸ್ಟು ಯೂನಿಟ್ ಸರ್ಕಲ್ ಅಂತ ತಗೊಂಡಿರ್ತೀವಿ, ನೆನಪಿದೆಯಾ? ಸೊ ಯೂನಿಟ್ ಸರ್ಕಲ್, ಈವನ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಡೆರಿವೇಷನ್ ಡಿರೈವ್ ಮಾಡುವಾಗ ವಿ ಕನ್ಸಿಡರ್ಡ್ ಎ ಯೂನಿಟ್ ಸರ್ಕಲ್, ನೆನಪಿದೆಯಲ್ಲ? ಸೊ ಯೂನಿಟ್ ಸರ್ಕಲ್ ಅಂದರೆ ಯಾವುದೇ ಸರ್ಕಲ್ನ ರೇಡಿಯಸ್ 1 ಸೆಂಟಿಮೀಟ್ರೇ ಇದ್ದರೆ ಅದನ್ನು ಯೂನಿಟ್ ಸರ್ಕಲ್ ಅಂತ ಕರಿತೀವಿ. ರೇಡಿಯಸ್ 0 ಆದರೆ ದಟ್ ವಿಲ್ ಬಿಕಮ್ ಅ ಪಾಯಿಂಟ್ ಸರ್ಕಲ್. ಗೊತ್ತಾಗ್ತಿದೆಯಲ್ಲ? ಈಸಿ ಇದೆಯಲ್ಲ ಕಾನ್ಸೆಪ್ಟ್ಸು? ಓಕೆ, ಲೆಟ್ಸ್ ಗೋ ಟು ದ ಫರ್ದರ್. ವೆರಿ 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 ಇಂಪಾರ್ಟೆಂಟ್ ಏನು ಅಂತಂದರೆ, ಸರ್ ಬೇರೆ ಬೇರೆ ಟೈಪ್ಸ್ ಇದೆ. ಈಕ್ವೇಷನ್ ಆಫ್ ದಿ ಸರ್ಕಲ್, ಒಂದು ಜನರಲ್ ಈಕ್ವೇಷನ್ ಅನ್ನೋದು ಇದೆಯಾ? ಜನರಲ್ ಆಗಿ ಒಂದು ಈಕ್ವೇಷನ್ ಆಫ್ ಎ ಸರ್ಕಲ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ, ವಿ ಗೋನ್ ಟು ಸಿ ದ ನೆಕ್ಸ್ಟ್ ಒನ್. ಸೊ ಹಿಯರ್ ಕಮ್ಸ್ ದ ಜನರಲ್ ಈಕ್ವೇಷನ್ ಆಫ್ ದಿ ಸರ್ಕಲ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ಸಲ್ಲಿ ಯೂಸ್ ಮಾಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಷನ್ ಇದು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx plus 2fy plus c equal to 0. This is the general equation of the circle. Okay, ಈ ಈಕ್ವೇಷನ್ ಈ ಥರ ಬಂತು ಅಂದರೆ ಫಿಕ್ಸು, ದಿಸ್ ಇಸ್ ದ ಈಕ್ವೇಷನ್ ಆಫ್ ದಿ ಸರ್ಕಲ್ ಇನ್ ಜನರಲ್ ಫಾರ್ಮ್, ಅಥವಾ ಜನರಲ್ ಈಕ್ವೇಷನ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಸೊ ಈ ಥರ ಈಕ್ವೇಷನ್ ಇದ್ದರೆ ಅದರ ಸೆಂಟರ್ ಯಾವ ಥರ ಇರುತ್ತೆ ಅಂದರೆ -g, -f ಆಗಿರುತ್ತೆ. ಐ ರಿಪೀಟ್, g, f ತಗೊಳ್ಬಾರ್ದು. ದ ಸೆಂಟರ್ ಆಫ್ ಅ ಜನರಲ್ ಈಕ್ವೇಷನ್ ಆಫ್ ದಿ ಜನರಲ್ ಸರ್ಕಲ್ ಈಸ್ -g, -f. Okay, so center ಮತ್ತು radius are two very important. Radius of this circle is given by root of g square plus f square minus c. ಇಲ್ಲಿ ಇಷ್ಟು ಈಕ್ವೇಷನ್ಸಲ್ಲಿರೋ ಅನ್ನೋನ್ಸ್ ಯಾವುದು? ಜಿ, ಎಫ್ ಮತ್ತು ಸಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಕ್ಸ್ ಮತ್ತು ವೈ ನಮ್ಗೆ ಗೊತ್ತೇ ಇರುತ್ತೆ. ಈ ಜಿ, ಎಫ್ ಮತ್ತು ಸಿ ನಮಗೆ 3 ಅನ್ನೋನ್ ಆಗಿರುತ್ತೆ. ಈ ಬೇಸ್ ಮೇಲೆ ಸೆಂಟರ್ ರೇಡಿಯಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಐ ರಿಪೀಟ್, ಸೆಂಟರ್ ಆಫ್ ದಿ ಈಕ್ವೇಷನ್, ಜನರಲ್ ಈಕ್ವೇಷನ್ ಇಸ್ -g, -f and the radius is root of g square plus f square minus c. ಇವು ತುಂಬ ಇಂಪಾರ್ಟೆಂಟ್ ಈಕ್ವೇಷನ್ಸ್ ಇವು. ನೆವರ್ ಫರ್ಗೆಟ್ ದೀಸ್. ನಾವು ಈ ಈಕ್ವೇಷನ್ಸ್ಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ನೋಡ್ತಾ ಹೋಗ್ತೀವಿ. ಯು ಕ್ಯಾನ್ ನೋಟ್ ಇಟ್ ಡೌನ್. ಫಸ್ಟ್ ಒನ್, ದಿಸ್ ಸರ್ಕಲ್ ಇಸ್ ಕಾಲ್ಡ್ ದ ರಿಯಲ್ ಸರ್ಕಲ್. ನೆನ್ಪಿಟ್ಕೊಳ್ಳಿ, ದ ಸರ್ಕಲ್ ಇಸ್ ಸೆಡ್ ಟು ಬಿ ರಿಯಲ್. ರಿಯಲ್ ಸರ್ಕಲ್ ಯಾವಾಗ ಆಗುತ್ತೆ ಅಂತಂದರೆ ಇಫ್ ದ ರೇಡಿಯಸ್ ಈಸ್ ಗ್ರೇಟರ್ ದೆನ್ 0. ಅರ್ಥೆ? ನೆನ್ಪಿಟ್ಕೊಳ್ಳಿ, ಯೂಶಲಿ ಅದಕ್ಕೋಸ್ಕರ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ನಾವು ವಿ ಆರ್ ಓನ್ಲಿ ವರಿಡ್ ಅಬೌಟ್ ದ ರಿಯಲ್ ಸರ್ಕಲ್ಸ್. ಯಾಕೆ ಅಂತಂದರೆ ನೆಗೆಟಿವ್, ರೇಡಿಯಸ್ ನೆಗೆಟಿವ್ ಇರುವಂಥ ಸರ್ಕಲ್ಸ್ ನಾವು ಯೂಶಲಿ ತಗೊಳ್ಳೋದಿಲ್ಲ. ರೇಡಿಯಸ್ ನೆಗೆಟಿವ್ ಇದ್ದರೆ ವಿ ಕಾಲ್ ಇಟ್ ಆ್ಯಸ್ ದ ಇಮ್ಯಾಜಿನರಿ ಸರ್ಕಲ್ಸ್. ನೆನ್ಪಿಟ್ಕೊಳ್ಳಿ, if the radius is greater than 0, it's called the real circle. If the radius is less than 0, it's called the imaginary circle. So radius equal to 0 ಆದರೆ ಫೈನ್. ಇದಕ್ಕೆ ಮುಂಚೆನೇ ಆಲ್ರೆಡಿ ಹೇಳಿದೆ, ಇಟ್ಸ್ ಅ ಪಾಯಿಂಟ್ ಸರ್ಕಲ್. And most of the times we would be discussing about the real circle only. Okay, so the third point is the circle is passing through the origin. It's very important. ಕೆಲವು ಟೈಮ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಕಂಡೀಷನ್ ಯೂಸ್ ಮಾಡ್ತೀವಿ. ಇನ್ ಕೇಸ್ ಆ ಸರ್ಕಲ್ನ ಸೆಂಟರು ಆರಿಜಿನ್ ಅಥವಾ ಸರ್ಕಲ್ಲು ಆರಿಜಿನ್ ಮುಖಾಂತರ ಪಾಸ್ ಆಗ್ತಿದೆ. ಆರಿಜಿನ್ ಅಂದರೆ 0,0, ಕರೆಕ್ಟಾ? ಸೊ ಆರಿಜಿನ್ ಮುಖಾಂತರ ಜನರಲ್ ಸರ್ಕಲ್ ಪಾಸ್ ಆಗ್ತಿದೆ ಅಂತ ಅಂದರೆ ಅದರ ಕಂಡೀಷನ್ ಏನಾಗಿರುತ್ತೆ? ಸಿ ವಿಲ್ ಬಿ 0. ಯಾವ ಸಿ? ಇಲ್ಲಿ ಬರುತ್ತಲ್ಲ ಕಾನ್ಸ್ಟೆಂಟ್ ಸಿ. ಸೊ ದಟ್ ಮೀನ್ಸ್ ಇಟ್ಸ್ ಜನರಲ್ ಇಕ್ವೇಷನ್ ವುಡ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಈಸ್ ಈಕ್ವಲ್ ಟು 0. ಸರ್ ಸಿ ಎಲ್ಲೋಯ್ತು? ಸಿ 0 ಹೋಗೋಯ್ತು. ಗೊತ್ತಾಗ್ತಿದೆಯಾ? ಇದು ಯಾವ ಕಂಡೀಷನ್ನು? ಇನ್ ಕೇಸ್ ದ ಈಕ್ವೇಷನ್ ಆರ್ ದ ಸರ್ಕಲ್ ಈಸ್ ಟಚಿಂಗ್ ದಿ ಆರಿಜಿನ್ ಅಂತ ತಗೊಳ್ಬೋದು, ಆರ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಂತ ತಗೊಳ್ತೀವಿ. 3 ಮಾರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಥರ ಕೇಸಸ್ ನಾವು ಯೂಸ್ ಮಾಡ್ತೀವಿ. ಸೊ ಪ್ಲೀಸ್ ಬಿ ಕೇರ್ಫುಲ್. ನೆಕ್ಸ್ಟ್ ಪಾಯಿಂಟ್ ನಂಬರ್ 4 ಇಸ್ ಇಫ್ ದ ಸರ್ಕಲ್ ಟಚಸ್ ದಿ ಎಕ್ಸ್ ಆ್ಯಕ್ಸಿಸ್. ಇಲ್ಲಿ ನೋಡಿ, ಈ ಸರ್ಕಲ್ ಯೂಶಲಿ ಇಲ್ಲಿ ಬರೋ ಎಲ್ಲ ಸರ್ಕಲ್ಲು ಜನರಲ್ ಸರ್ಕಲ್ಲೇ ತಗೊಳ್ತಾ ಇದ್ದೀನಿ. ಸರ್ಕಲ್ಲು ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡಿದ್ರೆ, ನಾನು ಹೇಳ್ತಾ ಇರೋದು ಸರ್ಕಲ್ಲು ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡಿದ್ರೆ ಏನಾಗುತ್ತೆ? ದಿಸ್ ವಿಲ್ ಬಿ ದ ರೇಡಿಯಸ್. ಅಂದರೆ ರೇಡಿಯಸ್ ವಿಲ್ ಬಿ ದಿ ಮಾಡ್ಯುಲಸ್ ಆಫ್ ದಿ ಏನಾಗುತ್ತೆ? ವೈ ಕೋಆರ್ಡಿನೇಟ್. ಕರೆಕ್ಟಾ? ಸೊ ಬಿಕಾಸ್ ಈ ಪಾಯಿಂಟ್ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬರ್ಕೊಂಡ್ರೆ ಅದು ವೈ ಕೋಆರ್ಡಿನೇಟ್ ತಾನೆ. ಸೊ ರಿಮೆಂಬರ್, ಇಫ್ ದ ಸರ್ಕಲ್ ಟಚಸ್ ದ ಎಕ್ಸ್ ಆ್ಯಕ್ಸಿಸ್ ದೆನ್ ದ ರೇಡಿಯಸ್ ವಿಲ್ ಬಿ ದ ಮಾಡ್ಯುಲಸ್ ಆಫ್, ಯೂಶಲಿ ರೇಡಿಯಸ್ ನೆಗೆಟಿವ್ ಬರಬಾರ್ದು, ಅದಕ್ಕೋಸ್ಕರ ಮಾಡ್ಯುಲಸ್ ತಗೊತೀವಿ. ಇಟ್ ಈಸ್ ಆ್ಯಕ್ಚುಲಿ ದ ಮಾಡ್ಯುಲಸ್ ಆಫ್ ದಿ ವೈ ಕೋಆರ್ಡಿನೇಟ್. ಎಕ್ಸ್ ಆ್ಯಕ್ಸಿಸ್ ಟಚ್ ಮಾಡಿದ್ರೆ ಮಾಡ್ಯುಲಸ್ ಆಫ್ ವೈ ಕೋಆರ್ಡಿನೇಟ್. ಇದನ್ನು ಸ್ಕ್ವೇರ್ ಮಾಡಿ ಆರ್ ಸ್ಕ್ವೇರ್ ವಿಲ್ ಬಿ ಎಫ್ ಸ್ಕ್ವೇರ್. ಬಟ್ ಆರ್ ಸ್ಕ್ವೇರ್ ಅಂತಂದರೆ ಏನು? ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಎಫ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸಿ ವಿಲ್ ಬಿ ಜಿ ಸ್ಕ್ವೇರ್. ದಿಸ್ ಈಸ್ ಆ್ಯಕ್ಚುಲಿ ದ ಕಂಡೀಷನ್. ಸಮ್ಟೈಮ್ ಸಿ ಇ ಟಿಲಿ ಕೇಳ್ತೇನೆ, ಗಿವ್ ದ ಕಂಡೀಷನ್ ಫಾರ್ ದಿ ಸರ್ಕಲ್ ಟಚಿಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಅಂತ. ಸೊ ಕಂಡೀಷನ್ ಫಾರ್ ದ ಸರ್ಕಲ್ ಟಚಿಂಗ್ ದಿ ಎಕ್ಸ್ ಆ್ಯಕ್ಸಿಸ್, ಸಿ ವ್ಯಾಲ್ಯೂ ಇಸ್ ಜಿ ಸ್ಕ್ವೇರ್. ಇಸ್ ಇಟ್ ಕ್ಲಿಯರ್? ಫೈನ್. The next one is automatically if the circle touches the y-axis.
So if the circle touches the y-axis, then the radius is modulus of x-axis. Vice versa. ಅರ್ಥ ಆಗ್ತಿದೆಯಾ? ಎಕ್ಸ್ ಆ್ಯಕ್ಸಿಸ್ನ ಟಚ್ ಮಾಡಿದ್ರೆ ವೈ ಕೋಆರ್ಡಿನೇಟ್ನ ತಗೊಳ್ಳಿ ರೇಡಿಯಸ್ಸು, ವೈ ಆ್ಯಕ್ಸಿಸ್ನ ಟಚ್ ಮಾಡಿದ್ರೆ ರೇಡಿಯಸ್ಸು, ಎಕ್ಸ್ ಆ್ಯಕ್ಸಿಸ್ನ ಮಾಡ್ಯುಲಸ್ ವ್ಯಾಲ್ಯೂ ನೆಗೆಟಿವ್ ತಗೊಳ್ಬಾರ್ದು. ಓಕೆ, ರೇಡಿಯಸ್ ಏನೋ ಮಾಡ್ಯುಲಸ್ ಆಫ್ ಜಿ ಸಿಗುತ್ತೆ, ಬಟ್ ಸಿ ವ್ಯಾಲ್ಯೂ ಏನಾಗುತ್ತೆ? ಇಫ್ ಯು ಸಾಲ್ವ್ ದಿಸ್, ನಾನು ಸಾಲ್ವ್ ಮಾಡಿದ್ದೀನಿ, ದಿಸ್ ವಿಲ್ ಬಿ ಎಫ್ ಸ್ಕ್ವೇರ್. Okay, in this case c will be g square, but in this case c will be f square. ಇದು ಪ್ರತಿಯೊಂದು ಕಾನ್ಸೆಪ್ಟ್ಸು ಪ್ರೂಫ್ ಇತ್ತು ಹಳೆ ಸಿಲೆಬಸಲ್ಲಿ, ಬಟ್ ನಿಮಗೆ ಇದು ಪ್ರೂಫ್ನ ಅವಶ್ಯಕತೆ ಇಲ್ಲ, ಪಾಯಿಂಟ್ಸ್ ತಿಳ್ಕೊಳ್ಳಿ ಅಷ್ಟು ಮಾತ್ರ ಸಾಕು. ನೆಕ್ಸ್ಟು, ಸೊ ಎಕ್ಸ್ ಆ್ಯಕ್ಸಿಸ್ ಟಚ್ ಆದರೆ ಹೇಳಿದರೆ, ವೈ ಆ್ಯಕ್ಸಿಸ್ ಟಚ್ ಆದರೆ ಹೇಳಿದರೆ, ಈಗ ಸರ್ ಎರಡು ಆ್ಯಕ್ಸಿಸು ಟಚ್ ಮಾಡಿದ್ರೆ, ಎಸ್, ಹಿಯರ್ ಕಮ್ಸ್ ದ ಇಕ್ವೇಷನ್. ಇಫ್ ದ ಸರ್ಕಲ್ ಟಚಸ್ ಬೋತ್ ದಿ ಆ್ಯಕ್ಸಿಸ್, ಈಗ ಇಲ್ಲಿ ಸರ್ಕಲ್ ತೊಗೊಳ್ಳಿ, ಈ ಸರ್ಕಲ್ಲು ಎಕ್ಸ್ ಆ್ಯಕ್ಸಿಸ್ನು ಟಚ್ ಮಾಡ್ತಿದೆ, ವೈ ಆ್ಯಕ್ಸಿಸ್ನು ಟಚ್ ಮಾಡ್ತಿದೆ. ಇಂಥ ಕೇಸಲ್ಲಿ ಏನಾಗಿರುತ್ತೆ, ದ ರೇಡಿಯಸ್ ವ್ಯಾಲ್ಯೂ ಸೇಮ್ ಇರೋದ್ರಿಂದ ಜಿ ಆ್ಯಂಡ್ ಎಫ್ ವಿಲ್ ಬಿ ಸೇಮ್. ಗೊತ್ತಾಗ್ತಿದೆಯಾ? ಸೊ ರೇಡಿಯಸ್ಗೆ ಎಕ್ಸ್ ಕೋಆರ್ಡಿನೇಟ್ ಆದರೂ ತೊಗೊಳ್ಳಿ, ವೈ ಕೋಆರ್ಡಿನೇಟ್ ಆದರೂ ತೊಗೊಳ್ಳಿ, ಸೇಮ್ ಇರುತ್ತೆ. ಆ್ಯಂಡ್ ದಿ ಅದರ್ ಕಂಡೀಷನ್ ಇಸ್ ಜಿ ಸ್ಕ್ವೇರ್ ಆ್ಯಂಡ್ ಎಫ್ ಸ್ಕ್ವೇರ್ ಬೋತ್ ವಿಲ್ ಬಿ ಈಕ್ವಲ್ ಟು ಸಿ. ಅಂದರೆ ಸಿ ವ್ಯಾಲ್ಯೂ ಬೇಕಾದರೆ ಎಫ್ ಸ್ಕ್ವೇರ್ ಆದರೂ ತೊಗೊಳ್ಳಿ, ಆರ್ ಜಿ ಸ್ಕ್ವೇರ್ ಆದರೂ ತೊಗೊಳ್ಳಿ, ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಸಿ. ಆ್ಯಂಡ್ ರೇಡಿಯಸ್ ಇಸ್ ಮಾಡ್ಯುಲಸ್ ಆಫ್ ಎನಿ ಕೋಆರ್ಡಿನೇಟ್, ಯಾಕಂದರೆ ಇದು ಸೇಮ್ ಬರಲೇಬೇಕು. ಗೊತ್ತಾಗ್ತಿದೆಯಾ? ಫೈನ್. ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 6. ಪಾಯಿಂಟ್ ನಂಬರ್ 7 ಏನು ಅಂತಂದರೆ, ದಿಸ್ ಇಸ್ ಅ ನೈಸ್ ಒನ್. If R1 and R2 denote the radii of two circles with center at A and B. ಓಕೆ, ಎರಡು ಸರ್ಕಲ್ ತಗೊಳ್ಳಿ, ಒಂದು ಸರ್ಕಲ್ನ ರೇಡಿಯಸ್ A1, ಇನ್ನೊಂದು ಸರ್ಕಲ್ನ ರೇಡಿಯಸ್ A2. ಫಸ್ಟ್ ಸರ್ಕಲ್ನ ಸೆಂಟರ್ ಎ, ಸೆಕೆಂಡ್ ಸರ್ಕಲ್ನ ಸೆಂಟರ್ ಬಿ. ಈಗ ಸರ್ಕಲ್ಸ್ ಟಚ್ ಎಕ್ಸ್ಟರ್ನಲಿ, ಈಗ ಇಲ್ಲಿ ನೋಡಿ ಕತೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ಸರ್ಕಲ್ಸ್ ಟಚ್ ಎಕ್ಸ್ಟರ್ನಲಿ. ಇಫ್ ದ ಸರ್ಕಲ್ಸ್ ಟಚ್ ಎಕ್ಸ್ಟರ್ನಲಿ, ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇರ್ ಸೆಂಟರ್ಸ್. ಗೊತ್ತಾಗ್ತಿದೆಯಾ? ಎರಡೂ ಸೆಂಟರ್ಗಳ ನಡುವೆ ಇರುವಂಥ ಡಿಸ್ಟೆನ್ಸ್ನ ಯೂಶಲಿ ಹೆಂಗೆ ಕಂಡುಹಿಡಿತೀವಿ ಅಂದರೆ, ಜಸ್ಟ್ R1 ಪ್ಲಸ್ R2. ಗೊತ್ತಾಗ್ತಿದೆಯಾ? ಇದನ್ನು ಯೂಶಲಿ ನಾವು 10th ಸ್ಟ್ಯಾಂಡರ್ಡಲ್ಲೂ ನೋಡಿದ್ದೀವಿ. ಈ ಎಕ್ಸ್ಟರ್ನಲಿ ಟಚಿಂಗ್ ಸರ್ಕಲ್ಸ್ಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಇಸ್ ಸಮ್ ಆಫ್ ದ ರೇಡಿಯಾಯಿ. ಕರೆಕ್ಟಾ? ಸಮ್ ಅಂತ ಕರಿತೀವಿ, SUM ಅಲ್ಲ. ಇನ್ ಕೇಸ್ ದ ಸರ್ಕಲ್ಸ್ ಟಚ್ ಇಂಟರ್ನಲಿ, ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ರೇಡಿಯಾಯಿ. ಡಿಫ್ರೆನ್ಸ್ ಅಂತ ಯಾಕೆ ತೊಗೊಳ್ತೀವಿ? ಯೂಶಲಿ ರೇಡಿಯಸ್ ನೆಗೆಟಿವ್ ಬರದೇ ಇರೋದ್ರಿಂದ ವಿ ಟೇಕ್ ದ ಮಾಡ್ಯುಲಸ್ ಆಫ್ R1 ಮೈನಸ್ R2. ಅರ್ಥ ಆಗ್ತಿದೆಯಾ? ಯಾವುದು ದೊಡ್ಡದಿರುತ್ತೋ ರೇಡಿಯಸ್ಸು, ದಟ್ ಮೈನಸ್ ದಿ ಸ್ಮಾಲರ್ ರೇಡಿಯಸ್. ಐ ರಿಪೀಟ್, if the circles are touching externally, distance between the center is R1 plus R2. If the circles touch internally, then the distance between their centers is the difference between R1 and R2. ಸೊ ನೆಕ್ಸ್ಟ್ ಪಾಯಿಂಟು, ಈಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಟು ದ ಸರ್ಕಲ್. ಈಗ ಒಂದು ಸರ್ಕಲ್ ತೊಗೊಳ್ಳಿ, ಜನರಲ್ ಸರ್ಕಲ್, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ ಟು 0 ಅಟ್ ದ ಪಾಯಿಂಟ್. ಸೊ ಯಾವುದೋ ಒಂದು ಸರ್ಕಲ್ಗೆ ಯಾವುದಾದ್ರೂ ಒಂದು ಪಾಯಿಂಟ್, ಯೂಶಲಿ ಒಂದು ಟ್ಯಾಂಜೆಂಟ್ ಸರ್ಕಲ್ನ ಟಚ್ ಮಾಡೋದು ಒಂದೇ ಒಂದು ಪಾಯಿಂಟಲ್ಲಿ ಅಂತ ನಿಮಗೆ ಆಲ್ರೆಡಿ 10th ನೋಡಿದ್ದೀವಿ. ಕರೆಕ್ಟಾ? ಅಟ್ ಎ ಗಿವನ್ ಪಾಯಿಂಟ್ ಅ ಸರ್ಕಲ್ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಟ್ಯಾಂಜೆಂಟ್ ಅಂತ. ಸೊ ಆ ಒಂದು ಪಾಯಿಂಟಲ್ಲಿ ಒಂದು ಲೈನ್ ಜಾಯಿನ್ ಆಗ್ತಿದ್ರೆ ಅದು ಟ್ಯಾಂಜೆಂಟ್ ಆಗಬೇಕು ಅನ್ನೋದಾದರೆ, ಓಕೆ, ಆ ಟ್ಯಾಂಜೆಂಟ್ನ ಈಕ್ವೇಷನ್ ಹೇಗಿರುತ್ತೆ ಅಂದರೆ, ದಿಸ್ ಇಸ್ ಹೌ ದ ಈಕ್ವೇಷನ್. ಐ ರಿಪೀಟ್, ಈಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್, ನಾನು ಹೇಳ್ತಾ ಇರೋದು ಈಕ್ವೇಷನ್ ಆಫ್ ದಿ ಸರ್ಕಲ್ ಅಲ್ಲ. ಯಾವುದೇ ಜನರಲ್ ಸರ್ಕಲ್ಗೆ ಈಕ್ವೇಷನ್ ಆಫ್ ದಿ ಟ್ಯಾಂಜೆಂಟ್ ಕಂಡುಹಿಡ್ಕೊಳ್ಬೇಕು ಅಂತಂದರೆ ದಿಸ್ ವಿಲ್ ಬಿ ದ ರಿಕ್ವೈರ್ಡ್ ಈಕ್ವೇಷನ್. ಸೊ ಯಾವ ಥರ ಇರುತ್ತೆ? ಇಟ್ ವಿಲ್ ಬಿ x1 ಇಂಟು x1 ಪ್ಲಸ್ y ಇಂಟು y1 ಪ್ಲಸ್ g ಇಂಟು x1 ಪ್ಲಸ್ x1 x ಪ್ಲಸ್ x1 plus f into y plus y1 plus c is equal to 0. I repeat, equation of the tangent for the given general circle is at the point of contact x1 y1 idre, then the equation of the tangent is x into x1 plus y into y1 plus g into x1 plus x1 x plus x1 plus f into y plus y1 plus c is equal to 0. ಓಕೆ, ಸೊ ಇವೆಲ್ಲ ಪಾಯಿಂಟ್ಸು ನಿಮಗೆ ವೆರಿ ಯೂಸ್ಫುಲ್ ಫಾರ್ ಯೋರ್ ಪ್ರಾಬ್ಲಮ್ ಸಾಲ್ವಿಂಗ್ ಕೇಸ್. ಓಕೆ, ಇದು ಇಲ್ಲಿಗೆ PUCಗೆ ಅಲ್ಲ, ನೀವು ಫರ್ದರ್ ಎಲ್ಲೇ ಮ್ಯಾಥಮೆಟಿಕ್ಸ್ನ ಫರ್ದರ್ ಕಂಟಿನ್ಯೂ ಮಾಡೋದಾದರೆ ಯು ಶುಡ್ ರಿಮೆಂಬರ್ ದೀಸ್ ಪಾಯಿಂಟ್ಸ್. ಸೊ ದ ನೆಕ್ಸ್ಟ್ ಕಂಡೀಷನ್ ಇಸ್ ಕಂಡೀಷನ್ ಸೋ ದಟ್ ದ ಲೈನ್ y is equal to mx plus c. ನಮ್ಗೆ ಯೂಶಲಿ ಸ್ಟ್ರೈಟ್ ಲೈನ್ಸ್ನ ಸ್ಲೋಪ್ ಪಾಯಿಂಟ್ ಫಾರ್ಮು ನೆನಪಿದೆಯಲ್ಲ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ನ ಈಕ್ವೇಷನ್ ಆಫ್ ದಿ ಸ್ಟ್ರೈಟ್ ಲೈನ್ y is equal to mx plus c ಅಂತ ತಗೊಳ್ತೀವಿ. ಸೊ ಒಂದು ಲೈನು ಒಂದು ಸರ್ಕಲ್ಗೆ ಟ್ಯಾಂಜೆಂಟ್ ಆಗಬೇಕು ಅನ್ನೋದಾದರೆ ಅದರ ಕಂಡೀಷನ್ ಏನು? ಸೊ ಐ ರಿಪೀಟ್, ಕಂಡೀಷನ್ so that the line y is equal to mx plus c may be a tangent to the circle x square plus y square is equal to r square. ಇದು ನಾನು ಜನರಲ್ ಸರ್ಕಲ್ ತಗೊಳ್ತಿಲ್ಲ, ಬಟ್ ಸೆಂಟರ್ ಎಟ್ ದಿ ಆರಿಜಿನ್ ತಗೊಳ್ತಾ ಇದ್ದೀನಿ. ಸೊ ಈ ಸರ್ಕಲ್ಗೆ ಈ ಲೈನ್ y is equal to mx plus c
ಟ್ಯಾಂಜೆಂಟ್ ಆಗಬೇಕು ಅನ್ನೋದಾದರೆ ಕಂಡೀಷನ್ ಏನಾಗಿರಬೇಕಂದ್ರೆ ಈ ಥರ ಬಂದಿರಬೇಕು. ಓಕೆ, ಇವೆಲ್ಲ ಹಳೆ ಸಿಲೆಬಸಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಪ್ರೂಫ್ಸ್ ಇದ್ದಾವೆ. ಸಮ್ಟೈಮ್ಸ್ ಪ್ರೂಫ್ಸೇ ಎಕ್ಸಾಮಲ್ಲಿ ಕೇಳ್ತಿದ್ದ, ಬಟ್ ಯು ಆರ್ ವೆರಿ ಲಕ್ಕಿ, ಯು ಆರ್ ನಾಟ್ ಗೋನ್ ಹ್ಯಾವ್ ಎನಿ ಪ್ರೂಫ್ಸ್ ಫಾರ್ ದಿಸ್. ಸೊ ಜಸ್ಟ್ ರಿಮೆಂಬರ್ ದ ಕಂಡೀಷನ್. ಸಿ ಸ್ಕ್ವೇರ್, ಯಾವ ಸಿ ಸ್ಕ್ವೇರ್ ಅಂತಂದರೆ ಇಲ್ಲಿರುತ್ತಲ್ಲ ಅದು ಸ್ಮಾಲ್ ಸಿ. ಓಕೆ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಆರ್ ಅಂದರೆ ಏನು? ದ ರೇಡಿಯಸ್ ಆಫ್ ದಿ ಸರ್ಕಲ್ ಇಂಟು ಎಮ್ ಸ್ಕ್ವೇರ್ ಪ್ಲಸ್ 1. ಎಮ್ ಇಸ್ ದಿ ಸ್ಲೋಪ್ ಆಫ್ ದಿ ಲೈನ್ ವೈ. Okay, slope of the straight line. Okay, I repeat, so condition for the line to be the tangent to the circle is c square is equal to r square into m square plus 1. Note ಮಾಡ್ಕೊಂಡ್ರಲ್ಲ? Fine. Let's go to the next point. So next point usually 10th ಅಲ್ಲಿ ಕಲ್ತ್ಕೊಂಡು ಬಂದಿದ್ದೀರಾ, ಲೆಂತ್ ಆಫ್ ದಿ ಟ್ಯಾಂಜೆಂಟ್. ನೆನಪಿದೆಯಾ? ಅಲ್ಲಿ ಥಿಯರಮ್ಸ್ ನೋಡಿದ್ದೀರಾ, ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಆರ್ ಈಕ್ವಲ್. ಇಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಬರೆದ್ರೆ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂತ ನೋಡ್ಕೊಂಡು ಬಂದಿದ್ದೀರಲ್ವಾ? ಓಕೆ, ಇಲ್ಲಿ ಲೆಂತು ಮಾಮೂಲಿ ಡಿಸ್ಟೆನ್ಸ್ ಫಾರ್ಮ್ನ ಯೂಸ್ ಮಾಡೋದಿಲ್ಲ, ಆದರೆ ಜನರಲ್ ಸರ್ಕಲ್ ಕೊಟ್ಟರೆ, ಓಕೆ, ಈ ಥರ ಹೈಯರ್ ಕಾನ್ಸೆಪ್ಟ್ಸ್ ಇದು. ಅಲ್ಲಿ ಏನು ನೋಡ್ಕೊಂಡು ಬಂದರೋ ಅಲ್ಲಿ ಬರೀ ವ್ಯಾಲ್ಯೂ ಸಿಗ್ತಿತ್ತು, ಇಲ್ಲಿ ಈಕ್ವೇಷನ್ನು ಮತ್ತು ಲೆಂತು ಇನ್ನು ಜನರಲ್ ಫಾರ್ಮ್ ಸಿಗುತ್ತೆ. ಸೊ ಐ ರಿಪೀಟ್, ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಫ್ರಮ್ ದ ಪಾಯಿಂಟ್. ಸೊ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಇದ್ರೇ ಟ್ಯಾಂಜೆಂಟ್ ಬರೋಕ್ಕಾಗೋದು ಸರ್ಕಲ್ಗೆ. ಈ ಪಾಯಿಂಟ್ನ x1 y1 ಅಂತ ತಗೊಳ್ಳೋಣ. ಸೊ ಲೆಂತ್ ಆಫ್ ದ ಟ್ಯಾಂಜೆಂಟ್ ಫ್ರಮ್ ದ ಪಾಯಿಂಟ್ x1 y1 ಟು ದ ಸರ್ಕಲ್, ಜನರಲ್ ಸರ್ಕಲ್ ಯಾವುದು? x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಇಸ್ ಈಕ್ವಲ್ ಟು 0 ಈಸ್ ಗಿವನ್ ಬೈ. ಅರ್ಥ ಆಗ್ತಿದೆಯಾ? ಅದರ ಲೆಂತ್ ಬೇಕಂದರೆ ವೆರಿ ಸಿಂಪಲ್, ಯೂಶ್ವಲಿ ದಿಸ್ ಇಸ್ ಕಾಲ್ಡ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್. ಕರೆಕ್ಟಾ? ಎಕ್ಸ್ಟರ್ನಲ್ ಪಾಯಿಂಟಿಂದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಫ್ ಎಷ್ಟಿರುತ್ತೋ ದಟ್ ವಿಲ್ ಬಿ ಕಾಲ್ಡ್ ಎಸ್ ದಿ ಲೆಂತ್ ಆಫ್ ದಿ ಟ್ಯಾಂಜೆಂಟ್. ಕರೆಕ್ಟಾ? ಇದನ್ನು ತಗೊಳ್ಬಾರ್ದು. ಓಕೆ, ಇನ್ ಕೇಸ್ ದಿಸ್ ಇಸ್ ದ ಸೆಂಟರ್ ಸಿ ಅಂತ ತಗೊಳ್ಳೋದಾದರೆ ದ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಇಸ್ ಎ ಪಿ, ನಾಟ್ ಸಿ ಪಿ. ಕರೆಕ್ಟಾ? ಫೈನ್. ಸೊ ಎ ಪಿ ಲೆಂತ್ ಇಸ್ ಗಿವನ್ ಬೈ ರೂಟ್ ಆಫ್ ಸಿಮಿಲರ್. ಇದೇ ಈಕ್ವೇಷನ್ನ ಬರ್ಕೊಳ್ತೀವಿ, ಎಕ್ಸ್ ಜಾಗದಲ್ಲಿ x1, ವೈ ಜಾಗದಲ್ಲಿ y1 ಆಗ್ತೀರ ಅಷ್ಟೇ. ಅಂದರೆ ಎಕ್ಸು ವೈಗೆ ಪಾಯಿಂಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ, ನಮಗೆ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಬರುತ್ತೆ. ಹೇಗೆ? ಸೊ ದ ಲೆಂತ್ ಇಸ್ ಗಿವನ್ ಬೈ ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಪ್ಲಸ್ 2gx1 ಪ್ಲಸ್ 2fy1 ಪ್ಲಸ್ ಸಿ. ದಯವಿಟ್ಟು ಈಕ್ವಲ್ ಟು 0 ಹಾಕಬೇಡಿ, ಬಿಕಾಸ್ ಯು ಆರ್ ಜಸ್ಟ್ ಫೈಂಡಿಂಗ್ ದ ಲೆಂತ್. ಓಕೆ, ಸೊ ಗೊತ್ತಾಗ್ತಿದೆಯಾ? ಸೊ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಜನರಲ್ ಸರ್ಕಲ್ ಇಸ್ ರೂಟ್ ಆಫ್ x1 ಸ್ಕ್ವೇರ್ ಪ್ಲಸ್ y1 ಸ್ಕ್ವೇರ್ ಪ್ಲಸ್ 2gx1 ಪ್ಲಸ್ 2fy1 ಪ್ಲಸ್ c. Okay, so next we are going to go see about a very important concept called power of a point. Okay, ಒಂದು ಪಾಯಿಂಟ್ಗೆ ಪವರ್ ಇರುತ್ತಾ ಸರ್? ಹಾಗಲ್ಲ, ಪವರ್ ಆಫ್ ಅ ಪಾಯಿಂಟ್ ಅಂತ ಒಂದು ಡೆಫಿನಿಷನ್ ಇದೆ. ಹಾಗಾದರೆ ಏನು ಅಂತ ಈಗ ನೋಡೋಣ. ಸೊ ಹಿಯರ್ ಕಮ್ಸ್ ದ ಡೆಫಿನಿಷನ್. ಇಫ್ ಸಿ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್, ಇದೇ ಸರ್ಕಲ್ ಅಂತ ತಗೊಳ್ಳಿ ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ. ಇಫ್ ಸಿ ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್ ಆಫ್ ರೇಡಿಯಸ್ ಆರ್, ಸೊ ಸರ್ಕಲ್ನ ರೇಡಿಯಸ್ ಆರ್ ಅಂತ ತಗೊಳ್ಳೋಣ. ಪಿ ಈಸ್ ಎನಿ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪಾಯಿಂಟ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಯೂಶಲಿ ಪಿ ಅಂತ ಒಂದು ಪಾಯಿಂಟ್ ತಗೊಳ್ಳೋಣ. ಯು ಕ್ಯಾನ್ ಐದರ್ ಟೇಕ್ ಇಟ್ ಆಸ್ x1 y1 ಆರ್ xy ವಾಟ್ ಎವರ್ ಇಟ್ ಇಸ್. ಅರ್ಥ ಆಗ್ತಿದೆಯಾ? ದೆನ್ ದ ಪವರ್ ಆಫ್ ದಿಸ್ ಪಾಯಿಂಟ್, ನಾವು ಮಾತಾಡ್ತಾ ಇದ್ದು ಪವರ್ ಆಫ್ ಯಾವ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀವೋ ಆ ಪಾಯಿಂಟ್ನ ಪವರ್. ಅರ್ಥ ಆಗ್ತಿದೆಯಾ? ದೆನ್ ದ ಪವರ್ ಆಫ್ ದ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಗಿವನ್ ಸರ್ಕಲ್. ಅರ್ಥ ಆಗ್ತಿದೆಯಾ? ಪವರ್ ಆಫ್ ಅ ಪಾಯಿಂಟ್ ಯಾವತ್ತು ಒಂದು ಸರ್ಕಲ್ನ ರೆಫರೆನ್ಸ್ ಇಟ್ಕೊಂಡೇ ಹೇಳಬೇಕಾಗುತ್ತೆ, ಸಪ್ರೇಟಾಗಿ ಹೇಳೋಕ್ಕಾಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಪವರ್ ಆಫ್ ದ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಸರ್ಕಲ್ ಈಸ್ ದ ವ್ಯಾಲ್ಯೂ ಸಿ ಪಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಸೊ ಆರ್ ಅಂದರೆ ರೇಡಿಯಸ್ ಆಫ್ ದಿ ಸರ್ಕಲ್ ನಮಗೆ ಗೊತ್ತು. ಈ ಸಿಗೂ ಪಿಗೂ ಡಿಸ್ಟೆನ್ಸ್ ಕಂಡಿದ್ದೀರಿ. ಸಿ ಪಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಏನಾಗುತ್ತೋ ಅದನ್ನು ನಾವು ಪವರ್ ಆಫ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಪಾಯಿಂಟು ಸರ್ಕಲ್ನ ಹೊರಗಡೆ ಇರ್ಬೋದು, ಸರ್ಕಲ್ ಮೇಲೆ ಇರ್ಬೋದು, ಅಥವಾ ಸರ್ಕಲ್ ಒಳಗಡೆ ಕೂಡ ಇರ್ಬೋದು. ಅರ್ಥ ಆಗ್ತಿದೆಯಾ? 3 ಕೇಸ್ ಇದೆ. ಪಾಯಿಂಟ್ ಮೇಲೆ ಔಟ್ಸೈಡ್ ದ ಸರ್ಕಲ್, ಆನ್ ದ ಸರ್ಕಲ್, ಇನ್ಸೈಡ್ ದ ಸರ್ಕಲ್. ಓಕೆ, ಸೊ ಈಗ ಸರ್ ಈ 3 ಕೇಸ್ ಯಾವಾಗ ಬರುತ್ತೆ? ನಾವು ಹಿಯರ್ ಕಮ್ಸ್ ದ 3 ಕೇಸಸ್. ಇಫ್ ದ ಪವರ್ ಆಫ್ ದಿ ಪಾಯಿಂಟ್ ಅಂದರೆ ಸಿ ಪಿ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್, ಗೊತ್ತಾಗ್ತಿದೆಯಾ? ಇಫ್ ದ ಪವರ್ ಇಸ್ ಗ್ರೇಟರ್ ದ್ಯಾನ್ 0, ಓಕೆ, ಪವರ್ ಆಫ್ ಅ ಪಾಯಿಂಟ್ ಗ್ರೇಟರ್ ದ್ಯಾನ್ 0 ಅಂದರೆ ಪಾಸಿಟಿವ್ ಇದ್ದರೆ ಪಿ ಲೈಸ್ ಔಟ್ಸೈಡ್ ದ ಸರ್ಕಲ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಪವರ್ ಆಫ್ ದಿ ಪಾಯಿಂಟ್ ಈಸ್ ಈಕ್ವಲ್ ಟು 0 ಇದ್ದರೆ ಇಟ್ ಲೈಸ್ ಆನ್ ದ ಸರ್ಕಲ್. ಇಫ್ ಇಟ್ ಈಸ್ ಲೆಸ್ ದೆನ್ 0, ಪವರ್ ಆಫ್ ಎ ಪಾಯಿಂಟ್ ನೆಗೆಟಿವ್ ಇದ್ದರೆ ಇಟ್ ಲೈಸ್ ಇನ್ಸೈಡ್ ದ ಸರ್ಕಲ್. ಗೊತ್ತಾಗ್ತಿದೆಯಲ್ಲ? ಸೊ ಅದಕ್ಕೋಸ್ಕರ ಪವರ್ ಆಫ್ ಅ ಪಾಯಿಂಟ್ ಡೆಫಿನೇಷನ್ ಕೊಟ್ಟಿದ್ದು. ನಿಮ್ಮ ಒಂದು ಎಕ್ಸಸೈಸಲ್ಲಿ 11.1 ಕೊನೆ ಫಸ್ಟ್ ಎಕ್ಸಸೈಸ್ನ ಕೊನೆ ಪ್ರಾಬ್ಲಮ್ ಇದೇ ಇರುತ್ತೆ. ಚೆಕ್ ವೆದರ್ ದ ಪಾಯಿಂಟ್ ಲೈಸ್ ಇನ್ಸೈಡ್, ಆನ್ ಆರ್ ಔಟ್ಸೈಡ್ ದ ಸರ್ಕಲ್ ಅಂತ. ಹೇಗೆ ಕಂಡುಹಿಡಿಯೋದಂದರೆ ಪವರ್ ಆಫ್ ಅ ಪಾಯಿಂಟ್ ರೆಪ್ರೆಸೆಂಟೇಷನಿಂದ ಹೇಳ್ತೀವಿ. ಸೊ ಪವರ್ ಗ್ರೇಟರ್ ದೆನ್ 0 ಇದ್ದರೆ ಔಟ್ಸೈಡ್,
ಈಕ್ವಲ್ ಟು 0 ಇದ್ದರೆ ಇನ್ಸೈಡ್, ಲೆಸ್ ದೆನ್ 0 ಅಂದರೆ ನೆಗೆಟಿವ್ ಇದ್ದರೆ ಇನ್ಸೈಡ್ ದ ಸರ್ಕಲ್. ಗೊತ್ತಾಗ್ತಿದೆಯಾ? ಸೊ ಪಾಸಿಟಿವ್ ಮೀನ್ಸ್ ಔಟ್ಸೈಡ್, ಈಕ್ವಲ್ ಟು 0 ಮೀನ್ಸ್ ಆನ್ ಅಂದರೆ ಸರ್ಕಲ್ ಮೇಲೆ, ಸರ್ಕಂಫರೆನ್ಸ್ ಮೇಲಿರುತ್ತೆ. ಲೆಸ್ ದೆನ್ 0 ಮೀನ್ಸ್ ಇನ್ಸೈಡ್ ದ ಸರ್ಕಲ್. ಗೊತ್ತಾಗ್ತಿದೆಯಲ್ಲ? ಓಕೆ, ಸೊ ಲೆಟ್ಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಪಾಯಿಂಟ್ ನಾವು. ಓಕೆ, ಸೊ ಪವರ್ ಆಫ್ ಎ ಪಾಯಿಂಟ್ ಮೇಲೆ ಒಂದು ನೋಟ್ ಇದೆ, ನೋಟ್ ಮಾಡ್ಕೊಳ್ಳಿ. ದ ಪವರ್ ಆಫ್ ಅ ಪಾಯಿಂಟ್ P x1 y1 ವಿತ್ ರೆಸ್ಪೆಕ್ಟ್ ಟು ದ ಗಿವನ್ ಸರ್ಕಲ್ x² + y² + 2gx + 2fy + c = 0. ಓಕೆ, ಜನರಲ್ ಇಕ್ವೇಷನ್ಗೆ ಪವರ್ ಕಂಡುಹಿಡಿಬೇಕು ಅಂತಂದರೆ ಯೂಶಲಿ ದಟ್ ಪವರ್ ಶುಡ್ ಸ್ಯಾಟಿಸ್ಫೈ ದಿ ಪಾಯಿಂಟ್. ಸೊ x1² + y1² + 2gx1 + 2fy1 + c. ನೆನಪಿದೆಯಾ? ಇದಕ್ಕೆ ರೂಟ್ ತೊಗೊಂಡ್ರೆ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಬರುತ್ತೆ. ಪವರ್ ಆಫ್ ದಿ ಪಾಯಿಂಟ್ ಅಂದರೆ ಜಸ್ಟ್ ವಿದೌಟ್ ದ ರೂಟ್. ಈ ಇಕ್ವೇಷನ್ಗೆ ಎಕ್ಸ್ಗೆ x1, ವೈಗೆ y1 ಹಾಕಿದ್ರೆ ಇಕ್ವೇಷನ್ನು ಇದು ಎರಡು ಹೆಚ್ಚು ಕಡಿಮೆ ಒಂದೇ ಆಗೋಗುತ್ತೆ. ದಿಸ್ ಇಸ್ ಹೌ ವಿ ಫೈಂಡ್ ದಿ ಪವರ್ ಆಫ್ ದಿ ಪಾಯಿಂಟ್ P with respect to the given general circle. Next we are going to see a very important definition called the radical axis of two circles. Okay, definition first ನೋಡ್ಕೊಳ್ಳೋಣ. ಏನು radical axis ಅಂದರೆ, radical axis of two circles is the locus of a point, okay, which moves such that its powers with respect to two circles are equal. ಓಕೆ, ಯಾವ ಪಾಯಿಂಟ್ಗಳಿಂದ ಎರಡು ಸರ್ಕಲ್ನ ಪವರ್ಗಳು ಸೇಮ್ ಬರುತ್ತೋ ಆ ಎಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಬರುವಂತಹ ಕರ್ವ್ನ ರ್ಯಾಡಿಕಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಯೋರ್ ರ್ಯಾಡಿಕಲ್ ಆ್ಯಕ್ಸಿಸ್. ಸರ್ಕಲ್ 1 ಸೆಂಟರ್ ಎ, ರೇಡಿಯಸ್ ಇಸ್ ಸೆಂಟರ್ -g, -f1 ಇದೆ, ಎ ಅಂತ ತಗೊಳ್ಳೋಣ. ಇನ್ನೊಂದು ಸರ್ಕಲ್ನ ಸೆಂಟರ್ -g2 -f2 ಇದೆ. ಜನರಲ್ ಸರ್ಕಲ್ ಅಲ್ವಾ? ಓಕೆ, ಫೈನ್. ಸೊ ಈ ಎರಡು ಸರ್ಕಲ್ನ ರ್ಯಾಡಿಕಲ್ ಆ್ಯಕ್ಸಿಸ್ ಈಗ ನೋಡಿ, ಈ ಪಾಯಿಂಟಿಂದ ಇಫ್ ಐ ಟೇಕ್ ದಿಸ್ ಪಾಯಿಂಟ್ ಆಸ್ P, ಇದನ್ನು ಪಾಯಿಂಟ್ P ತಗೊಂಡ್ರೆ AP ವಿಲ್ ಬಿ ಈಕ್ವಲ್ ಟು BP. ಸೊ ಈ ಥರ ಯಾವ್ಯಾವ ಪಾಯಿಂಟ್ಸು ಸ್ಯಾಟಿಸ್ಫೈ ಆಗುತ್ತೋ, ಸೊ ಯಾವ ಪಾಯಿಂಟ್ನ ಪವರು ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಸರ್ಕಲ್ಸ್ ಸೇಮ್ ಬರುತ್ತೋ ಆ ಪಾಯಿಂಟ್ನೆಲ್ಲ ಜಾಯಿನ್ ಮಾಡಿದ್ರೆ ಬರುವಂತಹ ಕರ್ವ್ನ ರ್ಯಾಡಿಕಲ್ ಆ್ಯಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ವಿಲ್ ಬಿ ಯೋರ್ ರಿಕ್ವೈರ್ಡ್ ರ್ಯಾಡಿಕಲ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಾ? ಈಗ ರ್ಯಾಡಿಕಲ್ ಆ್ಯಕ್ಸಿಸ್ಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಂಡು ಹೋಗೋಣ. ಫಸ್ಟ್ ಥಿಂಗ್, ದ ರ್ಯಾಡಿಕಲ್ ಆ್ಯಕ್ಸಿಸ್ ಆಫ್ ಟೂ ಗಿವನ್ ಸರ್ಕಲ್ಸ್ ಈಸ್ ಅ ಸ್ಟ್ರೈಟ್ ಲೈನ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಆಫ್ ಸೆಂಟರ್ಸ್. ಗೊತ್ತಾಗ್ತಿದೆಯಾ? ಯೂಶಲಿ ರ್ಯಾಡಿಕಲ್ ಆ್ಯಕ್ಸಿಸ್ ಯಾವ ಥರ ಇರುತ್ತೆ ಅಂದರೆ, ಇಟ್ ವಿಲ್ ಡೆಫಿನೆಟ್ಲಿ ಬಿ ಎ ಸ್ಟ್ರೈಟ್ ಲೈನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು, ಹೇಗೆಗೋ ಹೀಗಿರೋದಿಲ್ಲ. ರ್ಯಾಡಿಕಲ್ ಆ್ಯಕ್ಸಿಸ್ ಯಾವತ್ತು ಈ ಎರಡೂ ಸರ್ಕಲ್ನ ಸೆಂಟರು ಯೂಶಲಿ ಜಾಯಿನ್ ಮಾಡಿದ್ರೆ ಒಂದು ಲೈನ್ ಬರುತ್ತಲ್ವ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗೇ ಇರುತ್ತೆ ಯಾವಾಗಲೂ ರ್ಯಾಡಿಕಲ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ಇಸ್, ಇಫ್ S1 ಅಂದರೆ ಯೂಶಲಿ ಫಸ್ಟ್ ಇಕ್ವೇಷನ್ನ ಸರ್ಕಲ್ x² + y² + 2g1x, ಯೂಶಲಿ ಎರಡು ಜನರಲ್ ಸರ್ಕಲ್ ತೊಗೊಳ್ಳುವಾಗ ಅದರಲ್ಲಿ ಚೇಂಜ್ ಬರೋದು ಯಾವುದು ಅಂದರೆ GF ಮತ್ತು C. ಸೊ ಫಸ್ಟ್ ಸರ್ಕಲ್ಗೆ G1 F1 C1 ಇರುತ್ತೆ, ಸೆಕೆಂಡ್ ಸರ್ಕಲ್ಗೆ G2 F2 C2 ಇರುತ್ತೆ. ದೆನ್ ದ ಇಕ್ವೇಷನ್ ಆಫ್ ದಿ ರ್ಯಾಡಿಕಲ್ ಆ್ಯಕ್ಸಿಸ್, ಎರಡು ಸರ್ಕಲ್ ಕೊಟ್ಬಿಟ್ಟು ರ್ಯಾಡಿಕಲ್ ಆ್ಯಕ್ಸಿಸ್ನ ಈಕ್ವೇಷನ್ ಹೇಗಿರುತ್ತೆ ಅಂದರೆ, ವೆರಿ 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 ಈಸಿ. ಜಸ್ಟ್ ಸಬ್ಟ್ರಾಕ್ಟೆಡ್ S1 - S2 ಓಕೆ ಈಕ್ವಲ್ ಟು 0 ಅಂತ ತಗೊಳ್ಳಿ, ಯು ವಿಲ್ ಗೆಟ್ ದ ಇಕ್ವೇಷನ್ ಆಫ್ ದಿ ರ್ಯಾಡಿಕಲ್ ಆ್ಯಕ್ಸಿಸ್. ಗೊತ್ತಾಗ್ತಿದೆಯಲ್ಲ? ಇದು ತುಂಬ ಸಿಂಪಲ್ ಪ್ರೊಸೀಜರು, ರೈಟ್? ಸೊ ದಟ್ಸ್ ಇಟ್. ಲೆಟ್ಸ್ ಟೇಕ್ ದಿ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಪಾಯಿಂಟ್ ನಂಬರ್ 3, ಇಫ್ ದ ಗಿವನ್ ಸರ್ಕಲ್ ಟಚ್ ಈಚ್ ಅದರ್ ಇಂಟರ್ನಲಿ ಆರ್ ಎಕ್ಸ್ಟರ್ನಲಿ. ಓಕೆ, ಎರಡೂ ಸರ್ಕಲ್ಲು ಇಂಟರ್ನಲಿ ಅಥವಾ ಎಕ್ಸ್ಟರ್ನಲಿ ಜಾಯಿನ್ ಆದರೆ, ಅಥವಾ ಇಫ್ ದ ಟಚ್ ಈಚ್ ಅದರ್ ಇಂಟರ್ನಲಿ or externally, then the radical axis of the circle is their common tangent. ಓಕೆ, ಪ್ರೀವಿಯಸ್ಲಿ ನಾವು ಟಚಿಂಗ್ ಸರ್ಕಲ್ಸ್ ನೋಡಿದ್ವಿ. ಸೊ ಇಲ್ಲಿ ನೋಡಿ, in this case two circles touch each other externally, in this case two circles touch each other internally. ಇವೆರಡೂ ಲೈನ್ಗೆ this is the common tangent ಅಲ್ವಾ? ಓಕೆ, this line will become the radical axis if the lines are touching internally or externally. ಗೊತ್ತಾಗ್ತಿದೆಯಾ? I repeat, if the given circles touch each other internally or externally, then the radical axis ಏನಾಗಿರುತ್ತೆ ಅಂದರೆ, radical axis of the circle is their common tangent. ಗೊತ್ತಾಗ್ತಿದೆಯಾ? Fine. So going on to the point number 4, if the given circles intersect each other. So intersect each other ಅಂದರೆ ಏನಾಗುತ್ತೆ? one inside the other. ಅರ್ಥ ಆಗ್ತಿದೆಯಾ? a circle inside the circle ಆಗುತ್ತೆ. ಆ ಕೇಸಲ್ಲಿ the radical axis is their common chord. ಅರ್ಥ ಆಗ್ತಿದೆಯಾ? ಸೊ ಹಂಗಂದರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಸರ್ಕಲ್ಲು ಜೊತೆಲೆ
ಇಲ್ಲೊಂದು ಸರ್ಕಲ್ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ತಗೊಂಡ್ರೆ ಈ ಎರಡೂ ಸರ್ಕಲ್ಗೆ ಕಾಮನ್ ಕಾರ್ಡ್ ಒಂದು ಬರೆದ್ರೆ ದಿಸ್ ಒನ್ ವಿಲ್ ಬಿ ಮೈ radical axis. ಗೊತ್ತಾಗ್ತಿದೆಯಾ? radical axis will be the common chord if the two circles are intersecting each other. Is it clear? Okay, moving on to the next point, we're going to see what is the radical center. ಇಷ್ಟೊತ್ತು radical axis ನೋಡಿದ್ರಿ. radical center ಅಂದರೆ ಏನು ಅಂತ ನೋಡ್ತೀವಿ. The point of concurrency of three circles is called the radical center of the given three circles. ಸರ್ ಏನು ಅಂತಂದರೆ ಈ ಮೂರು ಸರ್ಕಲ್ ತಗೊಂಡು ದಿಸ್ ಲೈನ್ ಇಸ್ ದ radical axis of these two. This line is the radical axis of these two circles. This line is the radical axis of these two circles. ಸೊ ಈ ಮೂರು ಸರ್ಕಲ್ಗೆ ಮೂರು radical axis ಇರುತ್ತೆ. ಈ ಮೂರು radical axisಗಳು ಯಾವ ಪಾಯಿಂಟಲ್ಲಿ ಮೀಟ್ ಆಗುತ್ತೋ ಅದನ್ನು radical center ಅಂತ ಕರಿತೀವಿ. ಓಕೆ, ಸೊ ದಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿ ಯೂಶಲಿ ಕಾಲ್ ಇಟ್ ಆಸ್ ಪಾಯಿಂಟ್ ಆಫ್ ಕನ್ಕರೆನ್ಸಿ. ಗೊತ್ತಾಗ್ತಿದೆಯಾ? ಸೊ ದ ಪಾಯಿಂಟ್ ಆಫ್ ಕನ್ಕರೆನ್ಸಿ ಆಫ್ ತ್ರೀ ಸರ್ಕಲ್ಸ್ is called the radical center of the given three circles. ಗೊತ್ತಾಗ್ತಿದೆಯಾ? radical center ಅಂದರೆ ಏನು? ಮೂರು ಸರ್ಕಲ್ಗೆ radical axis ಬರೆದ್ರೆ ಮೂರು ಆಕ್ಸಿಸ್ ಬರುತ್ತೆ. ಆ ಮೂರು ಲೈನ್ಸು ಜಾಯಿನ್ ಆಗುವಂಥ ಪಾಯಿಂಟ್ನ radical center ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ನಾವು ವಿ ಆರ್ ಮೂವಿಂಗ್ ಆನ್ ಟು ದಿ ಲಾಸ್ಟ್ ಕಾನ್ಸೆಪ್ಟ್ ಆನ್ ದ ಸರ್ಕಲ್ಸ್. ಸೊ ದ ಲಾಸ್ಟ್ ಟಾಪಿಕ್ ಲಾಸ್ಟ್ ಕಾನ್ಸೆಪ್ಟ್ ಇರೋದು ಸರ್ಕಲ್ಸಲ್ಲಿ ಆರ್ಥೋಗೋನಲ್ ಸರ್ಕಲ್ಸ್ ಅಥವಾ ಪರ್ಪೆಂಡಿಕ್ಯುಲರ್ ಸರ್ಕಲ್ಸ್ ಅಂತ ಕೂಡ ಕರಿಬೋದು. ಓಕೆ, ಫೈನ್. ಸೊ ನೋಡೋಣ. ಟೂ ಸರ್ಕಲ್ಸ್ ಆರ್ ಸೆಟ್ ಟು ಕಟ್ ಆರ್ಥೋಗೋನಲಿ ಇಫ್ ದ ಟ್ಯಾಂಜೆಂಟ್ಸ್ ಅಟ್ ದೇರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆರ್ ಎಟ್ ರೈಟ್ ಆ್ಯಂಗಲ್ಸ್. ಓಕೆ, ಆರ್ಥೋಗೋನಲ್ ಸರ್ಕಲ್ಸ್ ಅಂದರೆ ಪರ್ಪೆಂಡಿಕ್ಯುಲರ್ ಸರ್ಕಲ್ಸ್ ಅಂತ ಹೇಳಿದೆ. ಸರ್ ಸರ್ಕಲ್ಸ್ ಪರ್ಪೆಂಡಿಕ್ಯುಲರ್ ಅಂತ ಹೆಂಗೆ ತೋರಿಸೋದು ಅಂತಂದರೆ, ನಾವು ಸರ್ಕಲ್ಸ್ನ ಪರ್ಪೆಂಡಿಕ್ಯುಲರ್ ಅಂತ ತೋರಿಸ್ಬೇಕು ಅಂತಂದರೆ ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆ ಎರಡೂ ಸರ್ಕಲ್ನ ಟ್ಯಾಂಜೆಂಟ್ಸು 90 ಡಿಗ್ರಿ ಅಂದರೆ ಟ್ಯಾಂಜೆಂಟ್ಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಸರ್ಕಲ್ಸು ಆರ್ಥೋಗೋನಲ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಹೌ ವಿ ಡಿಫೈನ್ ದ ಆರ್ಥೋಗೋನಲಿಟಿ ಆಫ್ ಟೂ ಸರ್ಕಲ್ಸ್. ಐ ರಿಪೀಟ್, ಡೆಫಿನಿಷನ್ನು ಕೇಳೋದಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಟೂ ಸರ್ಕಲ್ಸ್ ಆರ್ ಸೆಟ್ ಟು ಕಟ್ ಆರ್ಥೋಗೋನಲಿ ಇಫ್ ದ ಟ್ಯಾಂಜೆಂಟ್ಸ್ ಅಟ್ ದೇರ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ಸ್, ಅಂದರೆ ಇಲ್ಲೇ ಆಗಬೇಕು ಅಂತಲ್ಲ, ಇಲ್ಲೂ ಅಷ್ಟೇ. ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನಲ್ಲಿ ಎರಡೂ ಸರ್ಕಲ್ಗೆ ನೀವು ಟ್ಯಾಂಜೆಂಟ್ಸ್ ಬರೆದ್ರೆ, ಅರ್ಥ ಆಗ್ತಿದೆಯಾ, ಅವು 90 ಡಿಗ್ರಿ ಇದ್ದರೆ ಆವಾಗ ನಾವು ಈ ಎರಡೂ ಸರ್ಕಲ್ನ ಆರ್ಥೋಗೋನಲ್ ಸರ್ಕಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ತುಂಬ ಸರಿ ಪ್ರಾಬ್ಲಮ್ಸ್ ಹಳೆ ಸಿಲೆಬಸಲ್ಲಿ ಕೇಳ್ತಿದ್ರು. ವಿ ಆರ್ ನಾಟ್ ಶೋರ್ ಅಬೌಟ್ ದಿಸ್ ಸಿಲೆಬಸ್ ನಾವು. ಫೈನ್. ಸೊ ಈ ಲಾಸ್ಟ್ ಪಾಯಿಂಟ್ ಆನ್ ಆರ್ಥೋಗೋನಲ್ ಸರ್ಕಲ್ಸ್ ಆ್ಯಂಡ್ ಫಾರ್ ದಿಸ್ ವಿಡಿಯೋ. ಕಂಡೀಷನ್ ಫಾರ್ ಟೂ ಸರ್ಕಲ್ಸ್, ಎರಡು ಸರ್ಕಲ್ಲು ಹೇಳಿದ್ನಲ್ಲ, ಜನರಲ್ ಸರ್ಕಲ್ಲು x square plus y square plus 2g1x plus 2f1y plus c1 equals to 0 and x square plus y square plus 2g2x plus 2f2y plus c2 is equal to 0 ಟು ಕಟ್ ಆರ್ಥೋಗೋನಲಿ. ಅಂದರೆ ಇಕ್ವೇಷನ್ ಕೊಟ್ಬಿಟ್ಟು ಎರಡು ಸರ್ಕಲ್ಲು ಆರ್ಥೋಗೋನಲ್ ಆಗಿದ್ದಾವೆ ಅಂತ ಚೆಕ್ ಮಾಡಿ ಅಂತಂದರೆ ಇದು ಡೆಫಿನಿಷನ್. ದಿಸ್ ಇಸ್ ದ ಡೆಫಿನಿಷನ್ ಆಫ್ ಆರ್ಥೋಗೋನಲ್ ಸರ್ಕಲ್ಸ್. ಬಟ್ ಎರಡು ಸರ್ಕಲ್ ಕೊಟ್ಬಿಟ್ಟು ಎರಡು ಆರ್ಥೋಗೋನಲ್ ಚೆಕ್ ಮಾಡಿ ಅಂತಂದರೆ ನಮಗೆ ಇಕ್ವೇಷನ್ ಆಫ್ ಟ್ಯಾಂಜೆಂಟು ಕಂಡುಹಿಡಿದ್ಬಿಟ್ಟು ಎಲ್ಲ ಮಾಡೋಕ್ಕೋಗೋದಿಲ್ಲ. ವಿ ಜಸ್ಟ್ ಚೆಕ್ ದಿಸ್ ಕಂಡೀಷನ್. ಇದರ ಪ್ರೂಫ್ ಇತ್ತು, ಬಟ್ ನಿಮಗೆ ಪ್ರೂಫ್ನ ಅವಶ್ಯಕತೆ ಇಲ್ಲ. ಸೊ ವಾಟ್ ಈಸ್ ದ ಕಂಡೀಷನ್? 2g1g2 plus 2f1f2 is equal to c1 plus c2. ಗೊತ್ತಾಗ್ತಿದೆಯಾ? ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಟೂ ಸರ್ಕಲ್ಸ್, ಜನರಲ್ ಸರ್ಕಲ್ಸ್, ಟು ಟಚ್ ಕಟ್ ಈಚ್ ಅದರ್ ಆರ್ಥೋಗೋನಲಿ. ಗೊತ್ತಾಗ್ತಿದೆಯಾ? ಫೈನ್. ಓಕೆ ಸ್ಟೂಡೆಂಟ್ಸ್, ಸೊ ದಟ್ಸ್ ಆಲ್ ವಿ ಹ್ಯಾವ್ ಫಾರ್ ದಿಸ್ ವಿಡಿಯೋ. ಥಿಯರಿ ಕಾನ್ಸೆಪ್ಟ್ಸ್ ಎಲ್ಲ ಮುಗಿದಿದೆ. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ಸ್ ವೆರಿ ವೆಲ್. ಸೊ ಗೆಟ್ ರೆಡಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಾಬ್ಲಮ್ಸ್ ಎಕ್ಸಸೈಸ್ 11.1 ಇಂದ ಸಾಲ್ವ್ ಮಾಡೋಣ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. God bless you all and bye.